ಹಾಯ್ ಫ್ರೆಂಡ್ಸ್, ಇದು ನೋಡಿ ಇವತ್ತು ಸಾದಾ ಕುಷ್ಕ ಮಾಡೋದು ನೋಡಿಸ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, 4 ಗೋಡಂಬಿ, ತುಪ್ಪ, ಚಕ್ಕೆ, ಲವಂಗ, ಮೊರಟಿ ಮೊಗ್ಗು, 2 ಏಲಕ್ಕಿ ಇಷ್ಟನ್ನು ತೊಗೊಂಡಿದ್ದೀನಿ ಬಿರಿಯಾನಿಯಲ್ಲಿ. ನೋಡಿ ಅದಕ್ಕೆ ಮಾಡುವ ವಿಧಾನ ನೋಡೋಣ ಬನ್ನಿ. ನೋಡಿ, ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಫಸ್ಟಿಗೆ ಅದಕ್ಕೆ ಸ್ವಲ್ಪ ಆಯಿಲ್, ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ. ಕುಷ್ಕಾಗೆಲ್ಲ ತುಪ್ಪ ಸೇರಿಸ್ಕೊಂಡ್ರೆ ತುಂಬ ಸೊಗಸಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಮಸಾಲೆ ಐಟಮ್ ಸೇರಿಸ್ಕೊಳ್ಳೋಣ. ಅದರ ಜೊತೆಗೆ ಗೋಡಂಬಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಇಷ್ಟನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದು ಸ್ವಲ್ಪ ಮಿಕ್ಸ್ ಕೊಡೋಣ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ದಿರೇ ಕುಷ್ಕ ಮಾಡ್ಕೋಬೋದು ಫ್ರೆಂಡ್ಸ್. ಚಟ್ನಿ ಜೊತೆಗೆ ಕುಷ್ಕ ತುಂಬ ಸೊಗಸಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಪುದೀನ ಸೇರಿಸ್ಕೊಂಡು ಸ್ವಲ್ಪ ತಿರ್ಗಿಸ್ಕೊಡಿ. ನೋಡಿ, ಪುದೀನ ಸ್ವಲ್ಪ ತಿರ್ಗಿಸ್ಕೊಟ್ಟಾದ ನಂತರ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇಬ್ರಿಗಾಗೋಷ್ಟು ಕ್ವಾಂಟಿಟಿ ಇದು. ನಾನು ಮೊದಲಿಗೆ ರೈಸ್ ತೊಳೆದು ನೆನೆಸಿಟ್ಟಿರ್ತೀನಿ. ಮೊದಲೇ ನೆನೆಸಿಡೋದ್ರಿಂದ ರೈಸ್ ಸ್ವಲ್ಪ ಮೆತ್ತಗಾಗುತ್ತೆ ಅಂತ. ನೋಡಿ, ನಾನು ಫಸ್ಟಿಗೆ ರೈಸು ಸೇರಿಸ್ಕೊತೀನಿ. ಈಗ ರೈಸ್ ಹಾಗೆ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಕೊಡಿ. ತುಂಬ ಟಿಫನ್ಗೆ ತುಂಬ ಬೇಗ ಆಗೋ ಅಂಥ ಟಿಫನ್ ಅಂದರೆ ಇದು ಒಂದು ಕುಷ್ಕ ಚಟ್ನಿ. ನೀವು ದಾಲಾದರೂ ಮಾಡ್ಕೋಬೋದು. ನೋಡಿ, 1ಕ್ಕೆ 2 ಲೋಟ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಇದೀಗ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡೋಣ. 2 ವಿಸಿಲ್ ಬಂದರೆ ಸಾಕು ಫ್ರೆಂಡ್ಸ್. ಈ ವಿಸಿಲ್ ಬರೋ ಅಷ್ಟರಲ್ಲಿ ನಾನು ಚಟ್ನಿ ರೆಡಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಎಷ್ಟು ಬೇಗ ಆಗಿಬಿಡುತ್ತೆ ಅಂದರೆ ಕುಷ್ಕ. 2 ವಿಸಿಲ್ ಬಂದರೆ ಮುಗೀತು. ನೋಡಿ, ಕುಷ್ಕ ರೆಡಿ ಆಗಿದೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.